ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ಟೆಕ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇವತ್ತೊಂದೊಳ್ಳೆ ಮ್ಯಾರೇಜ್ ಇನ್ವಿಟೇಷನ್ ವಿಡಿಯೋವನ್ನು ರೆಡಿ ಮಾಡಿದ್ದೇನೆ. ಈ ವಿಡಿಯೋ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಆ ವಿಡಿಯೋದ ಪ್ರಿವ್ಯೂವನ್ನು ನಾವು ನೋಡ್ಕೊಂಬರೋಣ. ನೋಡಿದ್ರಲ್ಲ ಸ್ನೇಹಿತರೆ, ಈ ಇನ್ವಿಟೇಷನ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ವಿಡಿಯೋ ಮಾಡೋದಕ್ಕೆ ₹1000 ಕೊಡಬೇಕಾಗುತ್ತೆ. ಸೊ ವಿಡಿಯೋಗ್ರಾಫರ್ಗೆ ನಾವೀಗ ₹1 ಕೊಡದೆ ಈ ಒಂದು ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ಮಧ್ಯ ಮ್ಯೂಸಿಕ್ ಅನ್ನ ಮೀಟ್ ಮಾಡಿದ್ದೀನಿ, ಕಾಪಿರೈಟ್ ಇಶ್ಯೂ ಇರೋದ್ರಿಂದ. ಹಾಗಾಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನೋಡಿದ್ರೆ ಅಥವಾ ಟೆಲಿಗ್ರಾಮ್ ಪೇಜ್ ಬಂದು ನೋಡಿದ್ರೆ ನಿಮ್ಗೆ ಯಾವುದೇ ತರ ಮ್ಯೂಟ್ ಇರೋದಿಲ್ಲ. ಖಂಡಿತವಾಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ನಮ್ದೇ ಅಥವಾ ನಮ್ಮ ಸ್ನೇಹಿತರದು, ನಮ್ಮ ನಿಯರ್ ನಮಗೆ ಗೊತ್ತಿರೋದು ಯಾರಾದ್ರೂ ಮದುವೆಗೆ ಈ ಒಂದು ವಿಡಿಯೋವನ್ನ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳನ್ನ ಎಲ್ಲರಿಗಿಂತ ಮುಂಚಿತವಾಗಿ ನೋಡ್ಬೇಕಂತ ಹೇಳಿದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಒಂದು ಮ್ಯಾರೇಜ್ ಇನ್ವಿಟೇಷನ್ ವಿಡಿಯೋವನ್ನ ಯಾವ ರೀತಿ ರೆಡಿ ಮಾಡಬಹುದು ಅಂತ ಹೇಳಿ ಈಗ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋವನ್ನ ರೆಡಿ ಮಾಡೋದಕ್ಕೆ ನಿಮಗೆ 2 ಆಪ್ನ ಅವಶ್ಯಕತೆ ಇದೆ. ಒಂದು ಪಿಕ್ಸೆಲ್ ಲ್ಯಾಬ್, ಒಂದು ₕᵤbₛ. ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳಿ ಮೇಲ್ಗಡೆ ಹೈ ಬಟನ್ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಯಾವ ರೀತಿ ಎಡಿಟ್ ಮಾಡಬಹುದು ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ನಾವು ಡೈರೆಕ್ಟ್ ಆಗಿ ₕᵤbₛ ಆಪ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ವಿಡಿಯೋ ಟ್ಯುಟೋರಿಯಲ್ ತುಂಬಾ ಲಾಂಗ್ ಆಗಿಬಿಡುತ್ತೆ. ಹಾಗಾಗಿ ಮೇಲ್ಗಡೆ ವಿಡಿಯೋವನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಟೆಕ್ಸ್ಟ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿ ತೋರಿಸಿದ್ದೇನೆ. ಅದನ್ನ ನೋಡ್ಕೊಂಡು ನೀವು ಎಡಿಟ್ ಮಾಡ್ಕೊಳ್ಳಿ. ಈಗ ₕᵤbₛ ಆಪ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ₕᵤbₛ ಆಪ್ ಅನ್ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರೈಟ್ ಸೈಡ್ ಅಲ್ಲಿ ಪ್ರಾಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಣಿಸುತ್ತೆ ನಿಮಗೆ ಬ್ಯೂಟಿಫುಲ್ ಮ್ಯಾರೇಜ್ ಇನ್ವಿಟೇಷನ್ ಪ್ರಾಜೆಕ್ಟ್ ಬೈ ನಕ್ಷತ್ರ ಟೆಕ್ ಸ್ಟುಡಿಯೋ ಅಂತ. ಇದು ಮೆಂಬರ್ಗಳಿಗೋಸ್ಕರ ಸಪರೇಟ್ ಆಗಿ ಕೊಟ್ಟಿರ್ತೀನಿ. ಅದೇ ಮೆಂಬರ್ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಪರೇಟ್ ಆಗಿ XML ಪ್ರಾಜೆಕ್ಟ್ ಅನ್ನು ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ನಿಮಗೆ XML ಪ್ರಾಜೆಕ್ಟ್ ಏನಾದರೂ ಡೌನ್ಲೋಡ್ ಅಥವಾ ಇಂಪೋರ್ಟ್ ಆಗೋದಕ್ಕೆ ತೊಂದರೆ ಆಗ್ತಿದ್ರೆ ಮೇಲ್ಗಡೆ ಐ ಬಟನ್ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ಯಾಕೆ ಆ ರೀತಿ ಆಗುತ್ತೆ, ಅದಕ್ಕೆ ನಾವೇನ್ ಮಾಡಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ತಿಳಿಸಿದ್ದೀನಿ. ಓಕೆ, ಈಗ ಆ ಒಂದು ಪ್ರಾಜೆಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಓಪನ್ ಮಾಡ್ಕೊಂಡಿದ್ ಕೂಡಲೇ ಇಲ್ಲಿ ನಿಮ್ಗೆ ಯಾವುದೇ ತರ XML ಪ್ರಾಜೆಕ್ಟ್ ಅಲ್ಲಿ ಪ್ರತಿಯೊಂದು ಯಾವುದು ಇರಲ್ಲ. ಇಲ್ಲಿ ವಿಡಿಯೋ ಈ ಟೆಕ್ಸ್ಟ್ ಒಂದು ಬಿಟ್ರೆ ಇನ್ಯಾವುದು ನಿಮಗೆ ಈ ಒಂದು ವಿಡಿಯೋ ಆಗಲಿ ಅಥವಾ ಏನಿವನ್ ಯಾವುದು ಕೂಡ ನಿಮ್ಮ ಹತ್ರ ಇರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಕಂಟೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರೋ ಕಂಟೆಂಟ್ ಅನ್ನ ಸ್ಟಾರ್ಟಿಂಗ್ ಬರ್ತಿದಂಗೆ ಈ ಒಂದು ವಿಡಿಯೋ ಲೇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಲರ್ ಅಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ವಿಡಿಯೋವನ್ನ ಬ್ಯಾಕ್ಗ್ರೌಂಡ್ ವಿಡಿಯೋವನ್ನ ಇಲ್ಲಿಗೆ ಆಡ್ ಮಾಡ್ಕೋಬೇಕು. ನೋಡಿ, ಈಗ ಬ್ಯಾಕ್ಗ್ರೌಂಡ್ ವಿಡಿಯೋ ಬರುತ್ತೆ. ಈ ತರ ಬಂದಾಗ ಇಲ್ಲಿ ಜಸ್ಟ್ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗ್ಬಿಡುತ್ತೆ. ಸೊ ಬ್ಯಾಕ್ ಬಂದ್ಬಿಟ್ಟು ನೋಡಿ ಈಗ ಬರ್ತಾ ಇರುತ್ತೆ. ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಗ್ರೂಪ್ 2 ಗ್ರೂಪ್ 3 ಅಂತ ಕಾಣಿಸ್ತಿದೆ. ಇದು ಬಂದ್ಬಿಟ್ಟು ಇಲ್ಲಿ ಟೆಕ್ಸ್ಟ್. ಇಲ್ಲಿ ನಿಮಗೆ ಯಾವ ತರ ಟೆಕ್ಸ್ಟ್ ಆಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ ಇಷ್ಟ ಅದು. ಈಗ ನಾನು ಇಲ್ಲಿ ಈ ಟೆಕ್ಸ್ಟ್ ಅನ್ನ ಆಡ್ ಮಾಡಿದ್ದೀನಿ. ಇದೇ ಟೆಕ್ಸ್ಟ್ ಇದ್ರೆ ಓಕೆ ನಿಮಗೆ ಅಂತ ಅನ್ಸಿದ್ರೆ ಬಿಟ್ಕೊಳ್ಳಿ. ಸೊ ಅಕಸ್ಮಾತ್ ಎಡಿಟ್ ಮಾಡ್ಬೇಕು ಅದನ್ನ ಅಂತ ಅನ್ಕೊಂಡ್ರೆ ಸೊ ಈ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಟೆಕ್ಸ್ಟ್ ಫಾಂಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಮೊದಲೇ ಓಪನ್ ಮಾಡಿದ ಕೂಡಲೇ ಫಾಂಟ್ ಇಸ್ ಮಿಸ್ಸಿಂಗ್ ಅಂತ ತೋರಿಸ್ಬಿಡುತ್ತೆ. ಸೊ ಅದು ತೋರಿಸಿದ್ರು ಓಕೆ, ಪರವಾಗಿಲ್ಲ. ಸೊ ಓಕೆ ಕೊಡಿ. ಈಗ ಈ ಟೆಕ್ಸ್ಟ್ ಅನ್ನ ಚೇಂಜಸ್ ಮಾಡಬಹುದು ಅಥವಾ ಆ ಫಾಂಟ್ ಅನ್ನ ಇಂಪೋರ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಆ ಒಂದು ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ 2 ಲೇಯರ್ ಕಾಣಿಸುತ್ತೆ. ಈ 2 ಲೇಯರ್ಗೂ ಒಂದೇ ಟೆಕ್ಸ್ಟ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸೆಲೆಬ್ರೇಟ್ ಅಂತ ಹಾಕಿದೀನಲ್ವಾ, ಈ ಸೆಲೆಬ್ರೇಟ್ ಅನ್ನೋದನ್ನೇ 2 ಲೇಯರ್ಗೂ ಒಂದೇ ಟೆಕ್ಸ್ಟ್ ಆಡ್ ಮಾಡಬೇಕು. ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮ್ಗೆ ಯಾವ ತರ ಟೆಕ್ಸ್ಟ್ ಬೇಕೋ ಅದನ್ನ ಇಲ್ಲಿ ಆಡ್ ಮಾಡ್ಕೊಳ್ಳಿ. ಯಾವ ತರ ಟೆಕ್ಸ್ಟ್ ಬೇಕೋ ಆಡ್ ಮಾಡ್ಕೊಂಡು ಈ ಒಂದು ಟೆಕ್ಸ್ಟ್ ನೇಮ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ವಿ ವಾಲ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೆನು ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಂಪೋರ್ಟ್ ಫಾಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಅವ್ನು ನೋಡಿ ಈ ಫಾಂಟ್ ಇದೆ ಫಾಂಟ್ ಅದು ಜಸ್ಟ್ ಈ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾನೆ ಇಂಪೋರ್ಟ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ಇಂಪೋರ್ಟೆಡ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸುತ್ತೆ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಫಾಂಟ್ ನೇಮ್ ಅನ್ನ ಟೈಪ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸುತ್ತೆ. ಜಸ್ಟ್ ಆ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ನೀವು ಇದೇ ಫಾಂಟ್ ಅನ್ನ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಒಂದು ಲೇಯರ್ಗೆ ಅಪ್ಡೇಟ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಲೇಯರ್ಗೂ ಅಪ್ಡೇಟ್ ಆಗಿಬಿಡುತ್ತೆ.
ಈಗ ಒಂದಕ್ಕೆ ಸೆಲೆಬ್ರೇಟ್ ಅಂತ ಅಕಸ್ಮಾತ್ ಚೇಂಜ್ ಮಾಡಬೇಕು ಟೆಕ್ಸ್ಟ್ ಅಂತ ಹೇಳಿದ್ರೆ ಇವೆರಡು ಒಂದೇ ಗ್ರೂಪಲ್ಲಿ ಎರಡಕ್ಕೂ ನೀವು ಟೆಕ್ಸ್ಟನ್ನು ಚೇಂಜ್ ಮಾಡಬೇಕು. ಒಂದೇ ಅದು ಇದು ಸೆಲೆಬ್ರೇಟ್ ಅನ್ನೋದೇ ಇರುತ್ತೆ ಅದರಲ್ಲೂ ಇದರಲ್ಲೂ ಕೂಡ, ಆದರೆ ನೀವು ಎರಡಕ್ಕೂ ಚೇಂಜ್ ಮಾಡಬೇಕು. ಆ ರೀತಿ ಚೇಂಜ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಸ್ವಲ್ಪ ಮೇಲ್ಗಡೆ ಸ್ವೈಪ್ ಮಾಡ್ಕೊಳ್ಳಿ. ನೋಡಿ ಪ್ರತಿಯೊಂದು ನೋಡಿ ಇದೇ ಥರ ಟೆಕ್ಸ್ಟು ಎರಡು ಕೂಡ, ಮತ್ತು ಇಲ್ಲೂ ಕೂಡ ಟೆಕ್ಸ್ಟು, ಮತ್ತು ಇಲ್ಲೂ ಕೂಡ ಟೆಕ್ಸ್ಟ್ ಇದೆ, ಇಲ್ಲಿ ಫೋಟೋ ಇದೆ. ಸೊ ಈ ನೋಡಿ ಇಲ್ಲಿ ಬ್ಲಾಕ್ ಒಂದು ಲೇಯರ್ ಕಾಣಿಸ್ತಿದೆ ನಿಮಗೆ. ಈ ಲೇಯರ್ ಕೂಡ ಒಂದೇ ಒಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ನೀವು ಒಂದು ಫೋಲ್ಡರ್ ಹಾಕಿಟ್ಕೊಂಡ್ರೆ ಪ್ರತಿಯೊಂದು ಕಂಟೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರತಿಯೊಂದು ಇಲ್ಲಿಗೆ ಅದಷ್ಟು ಕದೆ ಹ್ಯಾಡ್ ಆಗಿಬಿಡುತ್ತೆ. ನೀವು ಹ್ಯಾಡ್ ಮಾಡೋಂಥ ಅವಶ್ಯಕತೆ ಬರೋದಿಲ್ಲ. ಆದರೆ ಅಕಸ್ಮಾತ್ ಏನಾದರೂ ಬಂದರೆ ಆ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಪಾರ್ಟಿಕಲ್ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಪಾರ್ಟಿಕಲ್ ಎಲ್ಲಿದೆ ಅಂತ ನೋಡ್ಕೊಂಡು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಹ್ಯಾಡ್ ಆಗಿಬಿಡುತ್ತೆ. ಸೇಮ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇದನ್ನು ಯಾವುದು ಕೂಡ ಟಚ್ ಮಾಡೋಕ್ಕೇನು ಹೋಗ್ಬೇಡಿ, ಅದು ನಿಮಗೆ ಅವಶ್ಯಕತೆ ಇರೋದಿಲ್ಲ. ಇದೆಲ್ಲ ಕಂಪ್ಲೀಟಾಗಿ ನಿಮ್ಗೆ ಅದೇ ಇರುತ್ತೆ. ಇಲ್ಲಿ ಗ್ರೂಪ್ 4 ಅಂತ ಕಾಣಿಸ್ತಿದೆ ನಿಮಗೆ, ಅದು ಟೆಕ್ಸ್ಟ್ ಲೇಯರ್, ಅದನ್ನು ಹ್ಯಾಡ್ ಮಾಡಬೇಕಾಗುತ್ತೆ. ನೋಡಿ ಅದಕ್ಕಿಂತ ಮುಂಚೆ ಈ ಒಂದು ಏನು ಪಾರ್ಟಿಕಲ್ ಲೇಯರ್ ಹಾಕೊಂಡ್ರು ಅದನ್ನು ಜಸ್ಟ್ ಆಫ್ ಮಾಡ್ಕೊಂಡಿರಿ, ಯಾಕೆಂದರೆ ಅದನ್ನು ಓಪನ್ ಮಾಡ್ಕೊಂಡ್ರೆ ಅದು ಮುಂದೆ ಬಂದುಬಿಡುತ್ತೆ. ಅದರಿಂದ ಈಗ ಗ್ರೂಪ್ 4 ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನಿಮ್ಮ ನೇಮನ್ನು ಯಾವ ರೀತಿ ಹ್ಯಾಡ್ ಮಾಡಬೇಕು, ಯಾವ ರೀತಿ ಎಡಿಟ್ ಮಾಡ್ಕೊಂಡಿದ್ದೀರೋ ಆ ಒಂದು PNGಯನ್ನು ಇಲ್ಲಿಗೆ ತೊಗೊಂಡು ಬಂದು ಹ್ಯಾಡ್ ಮಾಡಬೇಕು. ಯಾವ ರೀತಿ ಹ್ಯಾಡ್ ಮಾಡಬೇಕಂತ ಹೇಳಿದ್ರೆ ನೋಡಿ ಇದನ್ನು ಓಪನ್ ಮಾಡ್ಕೊಳ್ಬೇಕು. ಆ ಒಂದು ಹುಡುಗ ಅಥವಾ ಹುಡುಗಿ ನೇಮ್ ಹಾಕೊಂಡಿರ್ತೀವಲ್ಲ ಆ ಒಂದು ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ 4 ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಾಂಟನ್ನು ರೆಡಿ ಮಾಡ್ಕೊಂಡಿರ್ತೀರಲ್ವಾ, ಈಗ ಪಿಕ್ಸೆಲ್ ಲೆವೆಲ್ಲಿ ಫಾಂಟನ್ನು ರೆಡಿ ಮಾಡ್ಕೊಂಡಿರ್ತೀರಾ, ಆ ಥರ ಫಾಂಟನ್ನು ನೋಡಿ ಈ ಥರ ಫಾಂಟನ್ನು ರೆಡಿ ಮಾಡ್ಕೊಂಡಿರ್ತೀರಾ ಅಂತ ಇಟ್ಕೊಳ್ಳಿ. ನೋಡಿ ಈ ಥರ ಫಾಂಟನ್ನು ರೆಡಿ ಮಾಡ್ಕೊಂಡಿರಬೇಕು. ರೆಡಿ ಮಾಡಿಕೊಂಡು ಫುಲ್ಲು ಈ ರೀತಿ ಸ್ಟಾರ್ಟಿಂಗಿಂದ ಹಾಕೊಳ್ಬೇಕು. ಈ ರೀತಿ ಹಾಕೊಂಡು ಸ್ವೈಪ್ ಮಾಡ್ಕೊಳ್ಳಿ. ಹೀಗೆ ಸ್ವೈಪ್ ಮಾಡ್ಕೊಂಡು ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ರೀತಿ ಓಕೆ ಬರುತ್ತೆ. ಮತ್ತು ಈ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ. 90 ಡಿಗ್ರಿಲಿ ಇಟ್ಕೊಂಡು ಮತ್ತೆ ಇಲ್ಲಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಫಾಂಟನ್ನು ಚಿಕ್ಕದು ಮಾಡ್ಕೊಳ್ಳಿ. ಆ ಹಿಂದೆ ಫಾಂಟ್ ಏನಿರುತ್ತೆ ಆ ಫಾಂಟ್ಗೆ ಸಮನಾಗಿರ್ಬೇಕು, ಆ ರೀತಿ ಇಟ್ಕೊಳ್ಳಿ. ನಿಮ್ಮದು ನೇಮ್ ಏನಾದರೂ ದೊಡ್ಡ ಇದ್ದರೆ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಸೇಮ್ ಪ್ರೊಸೀಜರಲ್ಲಿ ಇನ್ನೊಂದು ಹೆಸರು ಮತ್ತು ಹಂಡ್ ಅಂತ ಇದೆಯಲ್ಲ ಅದನ್ನು ನೀವು ರೆಡಿ ಮಾಡ್ಕೊಂಡಿರಬೇಕು. ರೆಡಿ ಮಾಡ್ಕೊಂಡು ಈಗ ಪ್ರಜ್ವಲ್ ಅನ್ನೋದಕ್ಕೆ ಏನಿದೆ ನೋಡಿ ಆ ಒಂದು ಲೇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ ಅಂತ ಕೊಡಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನೀವೀಗ ಆ್ಯಡ್ ಮಾಡಿದ್ರಲ್ಲ ಆ ಒಂದು ಟೆಕ್ಸ್ಟ್ ಲೇಯರನ್ನು ಆ PNGನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಿ. ಸೇಮ್ ಪ್ರೊಸೀಜರಲ್ಲಿ ಈ 3 ಫಾಂಟನ್ನು ನೀವು ಚೇಂಜ್ ಮಾಡಿಕೊಂಡು ಅದಕ್ಕೆ ಈ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆ್ಯಡ್ ಮಾಡಿಕೊಂಡು ಪ್ರತಿಯೊಂದು ಲೇಯರ್ಗೂ ಒಂದೇ ಎಫೆಕ್ಟ್ಸ್ ಇರುತ್ತೆ. ಇದು ಈ ಲೇಯರಿಗೆ ಬೇರೆ ಈ ಲೇಯರಿಗೆ ಬೇರೆ ಯಾವುದೂ ಇರೋದಿಲ್ಲ. ಒಂದು ಲೇಯರನ್ನು ಕಾಪಿ ಮಾಡಿಕೊಂಡ್ರೆ ಸಾಕು, ಅದೇ ಒಂದು ಎಫೆಕ್ಟ್ಸನ್ನು ನೀವು ಪ್ರತಿಯೊಂದು ಲೇಯರ್ಗೂ ಆ್ಯಡ್ ಮಾಡಬೇಕಾಗುತ್ತೆ. ಈ ರೀತಿ ಆ್ಯಡ್ ಮಾಡಿಕೊಂಡು ಈ ಹಳೆಯದಲ್ಲಿ ಏನು ಹಾಕಿರ್ತೀವೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಡಿಲೀಟ್ ಆಪ್ಷನಲ್ಲಿ ಡಿಲೀಟ್ ಮಾಡಿಬಿಡಿ. ಈಗ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಹಳೆಯದನ್ನ ಜಸ್ಟ್ ಡಿಲೀಟ್ ಮಾಡಿಬಿಟ್ರೆ ಸೊ ಡಿಲೀಟ್ ಆಗಿಬಿಡುತ್ತೆ. ಈ ರೀತಿ ಮಾಡಿಕೊಂಡು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಸೊ ಕರೆಕ್ಟಾಗಿ ಬಂದಿರುತ್ತೆ. ಈಗ ಇಲ್ಲಿ ಗ್ರೂಪ್ 1 ಮತ್ತು ಗ್ರೂಪ್ 1 ಕಾಪಿ ಅಂತ ಕಾಣಿಸ್ತದೆ ನಿಮಗೆ. ಆ ಗ್ರೂಪ್ 1 ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈ ಫೋಟೋವನ್ನು ಚೇಂಜ್ ಮಾಡಬೇಕು. ಈಗ ಈ ಫೋಟೋವನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರೆ ಗ್ರೂಪ್ 1 ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಸ್ವೈಪ್ ಮಾಡಿಕೊಂಡು ಇಲ್ಲಿ ಪ್ಲಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಾ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಫೋಟೋ ಆ್ಯಡ್ ಮಾಡಬೇಕು ಅಂತಿರ್ತೀರಾ. ಈಗ ಉದಾಹರಣೆ ಬೇರೆ ಫೋಟೋ ಹಾಕ್ತೀನಿ ನೋಡಿ. ಈಗ ನೋಡಿ ಈ ಫೋಟೋ ಆ್ಯಡ್ ಮಾಡಬೇಕು ಅಂತಿದ್ರೆ ಸೊ ಈ ರೀತಿ ಸ್ವೈಪ್ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಈ ಒಂದು ಬಟನನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಈ ಒಂದು ಫೋಟೋವನ್ನು ಕೆಳಗಡೆ ತೊಗೊಂಡು ಬಂದುಬಿಟ್ಟು ಈ ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 90 ಡಿಗ್ರಿಗೆ ಇಟ್ಕೊಂಡು ಸ್ವಲ್ಪ ಸ್ಟ್ರಕ್ ಆಗ್ತಿದೆ ನೋಡಿ 90 ಡಿಗ್ರಿಗೆ ಇಟ್ಕೊಂಡು ಈಗ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಫೋಟೋವನ್ನು ಈ ರೀತಿ ಕೆಳಗಡೆ ತೊಗೊಂಡು ಬಂದು ನಿಲ್ಸ್ಕೊಳ್ಳಿ. ಫೋಟೋವನ್ನು ಝೂಮ್ ಕಮ್ಮಿ ಮಾಡ್ಕೋಬೋದು ಅಥವಾ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಫೋಟೋ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸ್ವಲ್ಪ ಹಾಕ್ಲಾ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡು ಸೊ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡಿ ಈಗ ಫೋಟೋ ಅಪ್ಡೇಟ್ ಆಗಿದೆ. ನೋಡಿ ಈ ಥರ ಈ ಫೋಟೋವನ್ನು ಚೇಂಜ್ ಮಾಡ್ಕೊಳ್ಬೋದು. ಚೇಂಜ್ ಮಾಡಿಕೊಂಡು ಮತ್ತೆ ಮೂವ್ ಮಾಡ್ಕೊಳ್ಳಿ. ಸೇಮ್ ಇಲ್ಲಿಗೂ ಕೂಡ ಇಲ್ಲಿ ಗ್ರೂಪ್ 6 ಅಂತ ಏನು ಕಾಣಿಸ್ತದೆ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ, ಅದೇನು ನಿಮಗೆ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಮೇಲ್ಗಡೆ ನೋಡಿ ರಿಕ್ವೆಸ್ಟ್ ಆಫ್ ದಿ ಫ್ಲೆಜರ್ ಆಫ್ ಯುವರ್ ಕಂಪನಿ ಅಂತ ಹಾಕಿದ್ದೀನಿ. ಸೊ ಇಲ್ಲಿಗೆ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಅದನ್ನು ನೀವು ಪಿಕ್ಸೆಲ್ ಲ್ಯಾಬಲ್ಲಿ ರೆಡಿ ಮಾಡಿಕೊಂಡು ತೊಗೊಂಡು ಬಂದು ಇಲ್ಲಿ ಹಾಕೊಳ್ಬೋದು. ಹಾಕೊಂಡು ಜಸ್ಟ್ ಬೇಕಂದ್ರೆ ಕೆಳಗಡೆ ನಿಮಗೆ ನೋಡಿ ಒಂದು ಗಿಡ್ ಥರ ಇದೆಯಲ್ಲ ಅದನ್ನು ಚೇಂಜಸ್ ಸ್ವಲ್ಪ ಉದ್ದ ಆ ಕಡೆ ಮಾಡಬೇಕಂತ ಹೇಳಿದ್ರೆ ಸೊ ಕೆಳಗಡೆ ಅಥವಾ ಮೇಲ್ಗಡೆ ಮಾಡಬೇಕಂತ ಹೇಳಿದ್ರೆ ಈ ಗ್ರೂಪ್ 6 ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ರೀತಿ ನೀವು ಎಲ್ಲಿ ಬೇಕೋ ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ಚೇಂಜಸ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಮೂವ್ ಮಾಡ್ಕೊಂಡ್ರೆ ಸೇಮ್ ಪ್ರೊಸೀಜರ್. ಮೇಲ್ಗಡೆ ವೆಡ್ಡಿಂಗ್ ಅಂತಿದೆ. ಸೊ ಕೆಳಗಡೆ ಇಲ್ಲಿ ಆನ್ ಡೇಟ್ ಟೈಮ್ ಇಯರ್ ಅಂತಿದೆ. ಸೊ ಇಲ್ಲಿ ಆನ್ ಡೇಟ್ ಟೈಮ್ ಇಯರ್ ಅಂತಿದೆಯಲ್ಲ ಅಲ್ಲಿ ನಿಮಗೆ ಯಾವತ್ತು ಡೇಟು ಅನ್ನೋದನ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಸ್ವಲ್ಪ ಮುಂದೆ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಜಾಗದಲ್ಲಿ ಅಥವಾ ನಿಮ್ಮ ಕಲ್ಯಾಣ ಮಂಟಪದ ಹೆಸರು ಅಥವಾ ರೋಡ್ ಹೆಸರು ಆ ರೀತಿಯ ಫುಲ್ ಅಡ್ರೆಸ್ನ ಇಲ್ಲಿಗೆ ಹಾಕಬೇಕಾಗುತ್ತೆ. ಆ ಅಡ್ರೆಸ್ ಕೂಡ ಪಿಕ್ಸೆಲ್ ಲ್ಯಾಬಲ್ಲಿ ರೆಡಿ ಮಾಡ್ಕೊಂಡು ಬಂದು ಸೊ ಇಲ್ಲಿ ಏನು ಪ್ಲೇಸ್ ನೇಮ್ ಇಯರ್ ಅಂತಿದೆಯೋ ಆ ಜಾಗಕ್ಕೆ ಹಾಕಬೇಕಾಗುತ್ತೆ. ಆ ರೀತಿ ಹಾಕೊಂಡು ಪ್ರತಿಯೊಂದು ಲೇಯರ್ಗೂ ಈಗ ಈ ಒಂದು ಲೇಯರ್ಗೆ ಹಾಕ್ಬೇಕಂತ ಹೇಳಿದ್ರೆ ಈ ಲೇಯರ್ ಹಾಕಿದ್ಮೇಲೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಕೊಟ್ಬಿಟ್ಟು ನೀವು ಹಾಕಿರೋ ಒಂದು ಲೇಯರ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಈಗ ಈ ಒಂದು ಲೇಯರ್ ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ಈ ಲೇಯರ್ನ ಸೆಲೆಕ್ಟ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಎಫೆಕ್ಟ್ ಅಂತ ಕೊಡಬೇಕು. ಎಲ್ಲ ಪ್ರತಿಯೊಂದು ಈ ಒಂದು ನೀವೇನು PNGಯನ್ನು ಆ್ಯಡ್ ಮಾಡ್ತೀರೋ
ಪ್ರತಿಯೊಂದು PNGಗೆ ಒಂದೇ ಎಫೆಕ್ಟು, ಯಾವುದ್ರಲ್ಲಿ ಒಂದರಲ್ಲಾದರೂ ಕಾಪಿ ಮಾಡ್ಕೊಳ್ಳಿ ಸಾಕು. ಪ್ರತಿಯೊಂದಕ್ಕೂ ಅದೇ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಹೀಗೆ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಏನು ನೀವು ಎಡಿಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಇಲ್ಲಿ ಮೂವ್ ಮಾಡ್ಕೊಳ್ಳಿ. ಇಲ್ಲಿ ಸಿ ಡೇಟ್ ಹಿಯರ್ ಅಂತ ಇದೆ. ಸೊ ಇಲ್ಲಿ ಡೇಟ್ ಹಿಯರ್ ಹತ್ರ ನಿಮ್ಮ ಒಂದು ಮ್ಯಾರೇಜ್ ಡೇಟ್ ಇದೆಯಲ್ಲ, ಆ ಡೇಟನ್ನು ಇಲ್ಲಿಗೆ ಹಾಕಬೇಕಾಗುತ್ತೆ. ಡೇಟನ್ನು ಇಲ್ಲಿಗೆ ಜಸ್ಟು ಈ ಒಂದು ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಡೇಟನ್ನು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ಒಂದು ಸತಿ ಸ್ಟಾರ್ಟಿಂಗಿಂದ ಚೆಕ್ ಮಾಡ್ಕೊಳ್ಳಿ, ಒಂದು ಸತಿ ನೀಟಾಗಿ. ಓಕೆ, ನೋಡೋದ್ರಲ್ಲ ಸ್ನೇಹಿತರೆ. ಸೊ ಇಷ್ಟೆಲ್ಲ ಆದಮೇಲೆ ಇಲ್ಲಿ ಮೇಲ್ಗಡೆ ಹಾರೋ ಮಾರ್ಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಎಕ್ಸ್ಪೋರ್ಟ್ ಅಂತ ಕೊಡಿ. ಸೊ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗಿ ನಿಮ್ಮ ಗ್ಯಾಲರಿಲಿ ಸೇವ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಈ ಒಂದು ಮ್ಯಾರೇಜ್ ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬೇಕಂತ ಅನ್ಕೊಂಡ್ರೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದಂತೂ ದಯವಿಟ್ಟು ಮರೆಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಫ್ರೆಂಡ್ಸ್.